9 ಸೀಟ್ ಗೆದ್ದ ಕಾಂಗ್ರೆಸ್ ಎಡವಿದ್ದೆಲ್ಲಿ ಗೊತ್ತಾ? ಹೊಣೆ ಹೊತ್ತ ಸಚಿವರ ಸ್ವಕ್ಷೇತ್ರಗಳಲ್ಲೇ ಫೇಲ್. ಯಾವೆಲ್ಲ ಸಚಿವರಿಗೆ ಬೀಳಲಿದೆ ಸೋಲಿನ ಬರೆ? ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ಮಿನಿಸ್ಟರ್ಸ್ ಡುಮ್ಕಿ. ನಾನು ನಾಗೇಂದ್ರ ಬಾಬು. ಎಲೆಕ್ಷನ್ ಮುಗಿದಂತೆಯೇ ಈಗ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿಯ ಕೂಗು ಎದ್ದಿದೆ. ಕಳೆದ ಸಲ ಕ್ಯಾಬಿನೆಟ್ ಬಸ್ ಮಿಸ್ ಮಾಡಿಕೊಂಡ ಘಟಾನುಘಟಿಗಳೆಲ್ಲ ಈಗ ಏರಿಸಿದ್ದಾರೆ ತೋಳು, ಹೊಲಿಸಿಕೊಂಡಿದ್ದಾರೆ ಗರಿಗರಿ ಕೋಟು. ಆದರೆ ಇಲ್ಲಿ ಮಂತ್ರಿಗಿರಿ ಖಾಲಿನೇ ಇಲ್ವಲ್ಲ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಆದರೆ ಈಗ ಸಚಿವ ಸ್ಥಾನ ಖಾಲಿ ಮಾಡೋಕ್ಕೂ ಇದೆ ಪ್ಲಾನ್. ಎಷ್ಟಾದರೂ ಕಾಂಗ್ರೆಸ್ ಸೋತ 19 ಕ್ಷೇತ್ರಗಳ ಹೊಣೆ ಹೊತ್ತಿದ್ರಲ್ಲ ಸಚಿವರು, ಅವರ ಮೇಲೆ ತೂಗುತ್ತಿದೆ ತಲೆದಂಡದ ಕತ್ತಿ. ಅದರಲ್ಲೂ 14 ಹೆಚ್ಚು ಸಚಿವರು ತಾವು ಪ್ರತಿನಿಧಿಸುವ ವಿಧಾನಸಭಾ ಕ್ಷೇತ್ರಗಳಲ್ಲೇ ಬಿಜೆಪಿಗೆ ಭಾರಿ ಲೀಡ್ ಬಂದಿದ್ದು ಇವರನ್ನ ಜಾರುಗುಪ್ಪೆ ಮೇಲೆ ಕೂರಿಸಿದೆ. ಗೆಲ್ಲಿಸೋ ಹೊಣೆ ಹೊತ್ತ ಸಚಿವರ ವೈಫಲ್ಯ, ಮಂತ್ರಿವರ್ಯರ ಸ್ವಕ್ಷೇತ್ರಗಳಲ್ಲೇ ಇಲ್ಲ ಲೀಡ್ ಕೊಡಿಸೋದ್ರಲ್ಲಿ ಕೈ ದಿಗ್ಗಜರು ಫೇಲ್. 20 ಟಾರ್ಗೆಟ್ ಆದರೆ ಕೈಗೆ 19 ಮಹಾ ಸೋಲು. ಕೈಗೆ ಸಿಕ್ಕಿದ್ದು 9, ಇವರಿಗೆ ಫಿಕ್ಸ್ ಆಪತ್ತು. ಸಚಿವರ ಸೀಟ್ ಮೇಲೆ ಆಗಲೇ ಬಿದ್ದೈತೆ ಟವಲ್. ಮತಪಟ್ಟಿ ಕೈಲಿ ಹಿಡಿದು ಕೂತ ಆಕಾಂಕ್ಷಿ ದಂಡು. ಗೆಲ್ಲಿಸದಿದ್ರೆ ತಲೆದಂಡದ ಬಗ್ಗೆ ಮೊದಲೇ ಹೈ ಎಚ್ಚರಿಕೆ. ಇದನ್ನೇ ಮುಂದಿಟ್ಟು ಕುಳಿತ ಕೈ ಆಕಾಂಕ್ಷಿಗಳು. ಹಾಗಿದ್ರೆ ಯಾರೆಲ್ಲ ಸಚಿವರ ಮೇಲೆ ತೂಗುಗತ್ತಿ? ಅಂತೂ ಬಂದಾಯ್ತು ರಿಸಲ್ಟ್. ಕರ್ನಾಟಕದಲ್ಲಿ 20 ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿದ್ದ ಆಡಳಿತಾರೂಢ ಕಾಂಗ್ರೆಸ್ ಕೊನೆಗೆ ತೃಪ್ತಿ ಪಟ್ಕೊಂಡಿದ್ದು ಬರ್ರಿ 9ಕ್ಕೆ. ದೇಶದಲ್ಲಿ ಕೈ ಫಿನಿಕ್ಸ್ನಂತೆ ಮೇಲೇಳೋ ಪ್ರಯತ್ನವನ್ನ ನಡೆಸಿದೆ. ಹಾಗೆಯೇ ರಾಜ್ಯದಲ್ಲಿ 2019ರಲ್ಲಿ 1ರ ಲೆಕ್ಕ 9ಕ್ಕೆ ಏರಿದೆ ನಿಜ. ಆದರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಂಘಟನಾ ಶಕ್ತಿಯ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಭೀಮಬಲ, ಈ ಎಲ್ಲ ಅಡ್ವಾಂಟೇಜ್ಗಳೊಂದಿಗೆ 20 ಸೀಟ್ ಗೆಲ್ಲೋ ಕನಸು ಕಂಡಿದ್ದ ಕಾಂಗ್ರೆಸ್ಗೆ ಜೂನ್ 4ಕ್ಕೆ ಆಗಿದ್ದು ಮರ್ಮಾಘಾತ. ಇಲ್ಲಿ ಒಂದು ಪಾಯಿಂಟ್ ಅನ್ನ ನೆನಪಿಸಿಕೊಳ್ಬೇಕು. ಟಿಕೆಟ್ ಹಂಚುವ ವೇಳೆ ಗೆಲುವೊಂದನ್ನೇ ಮಾನದಂಡ ಮಾಡಿಕೊಂಡಿದ್ದ ಕಾಂಗ್ರೆಸ್ ಫಸ್ಟ್ ಡಿಸೈಡ್ ಮಾಡಿದ್ದು ಆದಷ್ಟು ಹೆಚ್ಚು ಸಚಿವರನ್ನ ಚುನಾವಣಾ ಕಣಕ್ಕೆ ಇಳಿಸಬೇಕು ಅಂತ. ಇದರಂತೆ 7-8 ಸಚಿವರನ್ನ ಅಖಾಡಕ್ಕೆ ದೂಡೋ ಪ್ಲಾನ್ ಫೈನಲ್ ಆಗಿತ್ತು. ಆದ್ರೆ ಇರೋ ಮಂತ್ರಿಗಿರಿ ಬಿಟ್ಟು ಡೆಲ್ಲಿಗೆ ಹೋಗೋದಕ್ಕೆ ಸುತಾರಾಮ್ ಒಪ್ಪಲಿಲ್ಲ ಸಚಿವರು. ಹೇಗಾದ್ರೂ ಮಾಡಿ ಬೀಸೋ ದೊಣ್ಣೆಯಿಂದ ಪಾರಾಗಬೇಕು ಅಂತ ಹಠ ಕಟ್ಟಿದ್ದ ಮಂತ್ರಿಗಳು ಆಗ ಹೈಕಮಾಂಡ್ ಮುಂದೆ ಇಟ್ಟ ಪ್ರಪೋಸಲ್, ನೀವು ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ, ಗೆಲ್ಲಿಸ್ಕೊಂಡು ಬರೋದು ನಮ್ ಜವಾಬ್ದಾರಿ, ಡೋಂಟ್ ವರಿ ಅಂತ. ಇದಕ್ಕೆ ಅರ್ಧ ಮಣಿದ ಹೈಕಮಾಂಡ್ ಕೊನೆಗೆ 10 ಸಚಿವರ ಕುಟುಂಬಸ್ಥರಿಗೆ ಟಿಕೆಟ್ ಅನೌನ್ಸ್ ಮಾಡೋ ಮೂಲಕ ಇವರೆಲ್ಲ ಸೀರಿಯಸ್ ಆಗಿ ಅಭ್ಯರ್ಥಿ ಗೆಲ್ಲಿಸೋದ್ರತ್ತ ಗಮನ ಕೊಡಲಿ ಅನ್ನೋ ರಣವ್ಯೂಹನ್ನ ಕೈಪಡೆ ರೂಪಿಸಿದ್ದು ಹಿಸ್ಟರಿ. ಇದಲ್ಲದೆ 28 ಕ್ಷೇತ್ರಗಳಲ್ಲೂ 28 ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಈ ಮಂತ್ರಿಗಳು ಪ್ರತಿನಿಧಿಸುವ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರೋ ಲೋಕಸಭಾ ಕ್ಷೇತ್ರಗಳ ಗೆಲ್ಲಿಸೋ ಹೊಣೆಯನ್ನ ನೀಡಲಾಯಿತು. ಆದ್ರೆ ಕೊನೆಗೆ ಆಗಿದ್ದೇನು? 9 ಕಡೆ ಗೆದ್ರು, 19 ಕಡೆ ಸೋಲಿನ ಸರಪಳಿ. ಇದಾದ ಮೇಲೆ ವಿಧಾನಸಭಾ ಕ್ಷೇತ್ರವಾರು ಪಟ್ಟಿಯನ್ನ ತೆಗೆದು ನೋಡಿದಾಗ ಕಂಡಿದ್ದು ಅಚ್ಚರಿ ಅನ್ನೋ ಅಂಶಗಳು. ಬಹಳಷ್ಟು ಸಚಿವರು ತಮ್ಮ ಉಸ್ತುವಾರಿ ಅಥವಾ ಕ್ಷೇತ್ರ ವ್ಯಾಪ್ತಿ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವುದರಲ್ಲೇ ತಾವು ಪ್ರತಿನಿಧಿಸುವ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಹಿನ್ನಡೆ. ಈ ದಿಗ್ಗಜ ಮಂತ್ರಿಗಳ ಸ್ವಕ್ಷೇತ್ರಗಳಲ್ಲೇ ಬಿಜೆಪಿ ಅಥವಾ ಜೆಡಿಎಸ್ ಅಭ್ಯರ್ಥಿಗಳಿಗೆ ಸಿಕ್ಕಿದೆ ಲೀಡ್. ಬೇಲಿಯೇ ಎದ್ದು ಹೊಲ ಮೇಯ್ದ ಕೇಸ್. ಎಲ್ಲೆಲ್ಲಿ ಈ ಕತೆ ಅನ್ನೋದನ್ನ ನೋಡಿದ್ರೆ ಮೊದಲು ಸಿಗೋ ಎಕ್ಸಾಂಪಲ್ ರಾಜಧಾನಿ ಬೆಂಗಳೂರು. ಇಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಕೊನೆ ಹಂತದವರೆಗೂ ಮುನ್ನಡೆಯಲಿದ್ದ ಕೈ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಕೊನೆಗೆ ಮಹದೇವಪುರ ಅಸೆಂಬ್ಲಿ ಕ್ಷೇತ್ರದ ಇವಿಎಂ ಓಪನ್ ಮಾಡಿದ್ದೇ ತಡ, ಮಲಗಿದ್ದು ಮಖಾಡೆ. ಸೆಂಟ್ರಲ್ನಲ್ಲಿ ಜವಾಬ್ದಾರಿ ಹೊತ್ತ ಸಚಿವ ದಿನೇಶ್ ಗುಂಡೂರಾವ್. ಆದ್ರೆ ದಿನೇಶ್ರ ಗಾಂಧಿನಗರ ಕ್ಷೇತ್ರದಲ್ಲೇ ಬಿಜೆಪಿಗೆ ಲೀಡ್.
ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ವ್ಯಾಪ್ತಿ ಗಾಂಧಿನಗರದಲ್ಲಿ ಬಿಜೆಪಿಗೆ 74,447 ಮತ ಬಂದ್ರೆ ಕಾಂಗ್ರೆಸ್ಗೆ ದಕ್ಕಿದ್ದು ಕೇವಲ 51,123 ಮತ ಮಾತ್ರ. ಇಲ್ಲಿ ಬಿಜೆಪಿಗೆ ಸಿಕ್ಕ ಲೀಡ್ 23,324. ಒಂದೊಮ್ಮೆ ಇದೇ ಲೀಡ್ ಇಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ರೆ ರಿಸಲ್ಟ್ ಅದ್ಲು ಬದ್ಲು. ಬಿಜೆಪಿಗೆ 25,000 ಮತ ಡೌನ್ ಆಗಿ ಕೈಗೆ ಬಂದಿದ್ರೆ 46,000 ಮತ ಆಗ್ತಿತ್ತು ಇಂಟರ್ಚೇಂಜ್. ಕೈ ಅಭ್ಯರ್ಥಿ ಇಲ್ಲಿ ಸೋತ ಅಂತರ 32,000 ಮತ. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತಮ್ಮ ಮಗಳು ಸೌಮ್ಯ ರೆಡ್ಡಿಗೆ ಟಿಕೆಟ್ ಕೊಡಿ ಅಂತ ದೊಂಬಾಲು ಬಿದ್ದದ್ದು ಸಚಿವ ರಾಮಲಿಂಗಾರೆಡ್ಡಿ. ಅದರಂತೆ ಟಿಕೆಟ್ ಕೂಡ ಸಿಕ್ಕಾಯ್ತು. ಆದ್ರೆ ಎಲೆಕ್ಷನ್ನಲ್ಲೇ ರೆಡ್ಡಿ ತವರು ಬಿಟಿಎಂ ಲೇಔಟ್ನಲ್ಲಿ ಬಿಜೆಪಿಗೆ 9,349 ಮತಗಳ ಲೀಡ್. ಬಿಜೆಪಿಯ ತೇಜಸ್ವಿ ಸೂರ್ಯಗೆ 72,541 ಮತ ಬಿದ್ರೆ ಸೌಮ್ಯ ರೆಡ್ಡಿಗೆ ಸಿಕ್ಕಿದ್ದು 63,192 ವೋಟ್. ಇದರಂತೆಯೇ ಬೆಂಗಳೂರು ಉತ್ತರದತ್ತ ಚಿತ್ತ ಹರಿಸಿದ್ರೆ ಇಲ್ಲೂ ಕಾಣಸಿಗೋದು ಇಲ್ಲಿನ ಸಚಿವರ ಫೈಲೂರು. ತವರು ಬ್ಯಾಟರಾಯನಪುರದಲ್ಲಿ ಹಿನ್ನಡೆ ಅನುಭವಿಸಿದ್ದ ಸಚಿವ ಕೃಷ್ಣ ಬೈರೇಗೌಡ ಇಲ್ಲಿ ಬಿಜೆಪಿ ಹುರಿಯಾಳು ಶೋಭಾ ಕರಂದ್ಲಾಜೆ 1,64,574 ಮತವನ್ನ ಗಳಿಸಿದ್ರೆ ಕೈನಾ ರಾಜೀಗೌಡಗೆ ಸಿಕ್ಕಿದ್ದು 1,29,523 ಮತ. ಅಂದ್ರೆ ಬಿಜೆಪಿಗೆ 35,051 ಮತಗಳ ಲೀಡ್. ಇನ್ನು ಶಿವಮೊಗ್ಗದಲ್ಲಿ ಹಠಕ್ಕೆ ಬಿದ್ದು ಸೋದರಿ ಗೀತಾ ಶಿವರಾಜ್ ಕುಮಾರ್ಗೆ ಟಿಕೆಟ್ ಕೊಡಿಸಿದ್ದು ಸಚಿವ ಮಧು ಬಂಗಾರಪ್ಪ. ಸೋತ ಗೀತಾಗೆ ಮಧು ಬಂಗಾರಪ್ಪ ತವರು ಸೊರಬ ಕ್ಷೇತ್ರದಲ್ಲಿ ಸಿಕ್ಕ ಮತ ಬಿಜೆಪಿಗಿಂತ ಕಡಿಮೆ. ಬಿಜೆಪಿಯ ರಾಘವೇಂದ್ರಗೆ 88,170 ಮತ ಬಂದ್ರೆ ಗೀತಾಗೆ ಸಿಕ್ಕಿದ್ದು 70,223 ವೋಟ್. ಅಂದ್ರೆ 17,937 ಮತಗಳಿಂದ ಬಿಜೆಪಿ ಮುಂದೆ. ಹಾಗೆಯೇ ಧಾರವಾಡ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಗೆಲ್ಲಿಸೋ ಸಂಕಲ್ಪ ತೊಟ್ಟಿದ್ದು ಕಲಘಟಗಿಯನ್ನ ಪ್ರತಿನಿಧಿಸುವ ಸಂತೋಷ್ ಲಾಡ್. ಆದರೆ ರಿಸಲ್ಟ್ ಬಂದ ಮೇಲೆ ಸಚಿವರ ಸ್ವಕ್ಷೇತ್ರ ಕಲಘಟಗಿಯಲ್ಲೇ ಬಿಜೆಪಿಗೆ 32,737 ಮತಗಳ ಭರ್ಜರಿ ಮುನ್ನಡೆ ಆಗಿದೆ. ಪ್ರಹ್ಲಾದ್ ಜೋಶಿಗೆ 96,402 ಮತ ಬಂದ್ರೆ ಕೈನಾ ವಿನೋದ್ ಆಸೂಟಿಗೆ ಬಿದ್ದ ಮತ ಕೇವಲ 63,665. ಇನ್ನು ಮಜಾ ಅಂದ್ರೆ ತುಮಕೂರು. ಇಲ್ಲಿ ಒಬ್ಬರಲ್ಲ ಇಬ್ಬರು ದಿಗ್ಗಜ ಸಚಿವರಾದ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ ಅಭ್ಯರ್ಥಿಯಾದ ಮುದ್ದ ಹನುಮಗೌಡರನ್ನ ಗೆಲ್ಲಿಸೇ ತೀರೋದಾಗಿ ಓಡಾಡಿದ್ದು. ಆದರೆ ಫಲಿತಾಂಶ ಹೊರಬಿದ್ದಾಗ ಡಬಲ್ ಗುನ್ನ. ಕೆಪಿಸಿಸಿ ಮಾಜಿ ಅಧ್ಯಕ್ಷರು ಪ್ರಮುಖ ನಾಯಕರು ಆದ ಸಚಿವ ಜಿ ಪರಮೇಶ್ವರ್ ಕೊರಟಗೆರೆ ಕ್ಷೇತ್ರದಲ್ಲೇ ಕೈಗೆ 25,541 ಮತಗಳ ಹಿನ್ನಡೆ. ಹಾಗೆಯೇ ತುಮಕೂರಿನ ಮತ್ತೊಬ್ಬ ಹಿರಿಯ ಸಚಿವ ಕೆಎನ್ ರಾಜಣ್ಣ ಪ್ರತಿನಿಧಿಸುವ ಮಧುಗಿರಿಯು ಕೊಟ್ಟಿದೆ ಕೈ. ಇಲ್ಲಿ ಬಿಜೆಪಿಯ ವಿ ಸೋಮಣ್ಣ 77,494 ಮತ ಪಡೆದ್ರೆ ಮುದ್ದ ಹನುಮಗೌಡಗೆ ಸಿಕ್ಕಿದ್ದು 66,692 ಮತ. ಅಂದ್ರೆ ಇಲ್ಲಿ ಕಮಲಕ್ಕೆ 12,802 ವೋಟ್ ಲೀಡ್. ಇನ್ನು ಮಂಡ್ಯದಲ್ಲಿ ಎಚ್ಡಿಕೆ ವಿರುದ್ಧ ತೊಡೆತಟ್ಟಿದ್ದ ಚಲುವರಾಯಸ್ವಾಮಿ ಕತೆ ಭಿನ್ನವೇನಲ್ಲ. ಇಲ್ಲಿ ಅಭ್ಯರ್ಥಿ ಚಂದ್ರು ಸ್ಟಾರ್ ಬದಲಿಸೋ ಪಣತೊಟ್ಟ ಚಲುವರಾಯಸ್ವಾಮಿ ತಮ್ಮ ಸ್ವಕ್ಷೇತ್ರ ನಾಗಮಂಗಲದಲ್ಲೇ ಅನುಭವಿಸಿದ್ದು ಹಿನ್ನಡೆ. ಅಂದ್ರೆ ಕುಮಾರಣ್ಣಗೆ ಭರ್ಜರಿ 46,511 ಮತಗಳ ಮುನ್ನಡೆ. ಬೆಳಗಾವಿ ಕತೆ ಇನ್ನೂ ಇಂಟ್ರೆಸ್ಟಿಂಗ್. ಇಲ್ಲಿ ಪ್ರಭಾವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮೃಣಾಳ್ಗೆ ಟಿಕೆಟ್ ತಂದಾಗ ಗೆಲ್ಲಿಸೋ ಬಗ್ಗೆ ಫುಲ್ ಉತ್ಸಾಹ. ಆದರೆ ಇವರಿಗೆ ದೊಡ್ಡ ಮಟ್ಟದಲ್ಲಿ ಕೈ ಕೊಟ್ಟಿದ್ದು ಸ್ವಂತ ಕ್ಷೇತ್ರ ಬೆಳಗಾವಿ ಗ್ರಾಮಾಂತರ. ಇಲ್ಲಿ ಶೆಟ್ಟರ್ಗೆ ಬರೋಬ್ಬರಿ 50,529 ವೋಟ್ ಬಂಪರ್ ಜಂಪ್. ಇಲ್ಲಿ ಬಿಜೆಪಿ 1,24,970 ಮತಗಳನ್ನ ಬಾಚಿಕೊಂಡ್ರೆ ಹೆಬ್ಬಾಳ್ಕರ್ ತವರೂರಿನಲ್ಲಿ ಗಳಿಸಿದ್ದು 74,441 ಮತ. ಗಮನಾರ್ಹ ಫ್ಯಾಕ್ಟರ್ ಅಂದ್ರೆ 2023ರಲ್ಲಿನ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮಿ ಗೆದ್ದಿದ್ದು 56,000 ಮತಗಳ ಅಂತರದಿಂದ. ಈಗ 50,000 ಡೌನ್ ಅಂದ್ರೆ ಲಕ್ಷ್ಮಿ ಮೇಡಮ್ಗೆ ಅದೆಷ್ಟು ಉಲ್ಟಾ ಆಗಿದೆ ಕ್ಷೇತ್ರ ನೋಡಿ. ಇನ್ನು ವಿಜಯಪುರದಲ್ಲೂ ಕಾಂಗ್ರೆಸ್ಗೆ ಡಬಲ್ ಶಾಕ್. ಇಬ್ಬರು ಪವರ್ಫುಲ್ ಸಚಿವರಿದ್ರು ಸುತ್ತಿದ್ದು 0. ಈ ಕ್ಷೇತ್ರದಲ್ಲಿ ಕಮಾಲ್ ಮಾಡೋಕೆ ಪ್ರಭಾವಿ ಸಚಿವ ಎಂಬಿ ಪಾಟೀಲ್ ಆಡಿದ್ದು ಕತ್ತಿ ವರಸೆ. ಆದ್ರಿಲ್ಲೂ ಎಂಬಿಪಿಗೆ ಸಿಕ್ಕಿದ್ದು ಭಾರಿ ಹೊಡೆತ. ಬಾಬಲೇಶ್ವರದಲ್ಲಿ ಬಿಜೆಪಿಯ ರಮೇಶ್ ಜಿಗಜಿಣಗಿಗೆ ಸಿಕ್ಕ ಮತ 70,002. ಆದರೆ ಕೈನಾ ರಾಜು ಅಲಗೂರಿಗೆ ದೊರೆತಿದ್ದು 75,651 ಮತ. ಅಂದ್ರೆ ಬಿಜೆಪಿಗಿಲ್ಲಿ 3,351 ವೋಟ್ ಲೀಡ್.
ಮತ್ತೋರ್ವ ಮಂತ್ರಿ ಶಿವಾನಂದ ಪಾಟೀಲ್ ಇದೇ ವಿಜಯಪುರ ಕ್ಷೇತ್ರದ ಬಸವನ ಬಾಗೇವಾಡಿಯ ಎಂಎಲ್ಎ. ಆದ್ರೆ ಇಲ್ಲಿ ಬಿಜೆಪಿಯ ಜಿಗಜಿಣಗಿ 83,916 ಮತವನ್ನ ಗಳಿಸಿದ್ರೆ ರಾಜು ಅಲಗೂರು ಪಡೆದಿದ್ದು 66,363 ವೋಟ್. ಅಂದ್ರೆ ಬಿಜೆಪಿ ಇಲ್ಲಿ 17,553 ಮತ ಮುಂದೆ. ಇಬ್ಬರು ಪ್ರಮುಖ ಸಚಿವರಿದ್ರು ಕಾಂಗ್ರೆಸ್ಗೆ ಸೋಲು. ಹಾಗೆಯೇ ಕೋಲಾರ ಕ್ಷೇತ್ರದತ್ತ ಚಿತ್ತ ಹರಿಸಿದ್ರೆ ಇಲ್ಲಿ ಹೊಣೆ ಹೊತ್ತ ಸಚಿವ ಎಂಸಿ ಸುಧಾಕರ್ ತವರು ಕ್ಷೇತ್ರ ಚಿಂತಾಮಣಿ. ಇಲ್ಲಿ ಕೈಗೆ 82,206 ಮತ ಬಿದ್ರೆ ಜೆಡಿಎಸ್ಗೆ ಸಿಕ್ಕ ವೋಟ್ 89,456. ಜೆಡಿಎಸ್ಗೆ 7,250 ಮತ ಮುನ್ನಡೆ. ಹಾಗೆಯೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಮಲ ಪ್ರಭಾವಳಿ ಎದುರು ಮಂಕಾಗಿದ್ದ ಸಚಿವ ಮಂಕಾಳು ವೈದ್ಯ, ಕಮಲ ಅಭ್ಯರ್ಥಿ ಕಾಗೇರಿ ಸೋಲಿಗೆ ಇಂಜೆಕ್ಷನ್ ಕೊಡುವುದರಲ್ಲಿ ಫೇಲ್ ಆಗಿದ್ದ ಸಚಿವ ವೈದ್ಯ. ಸ್ವಕ್ಷೇತ್ರ ಭಟ್ಕಳದಲ್ಲಿ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ಗೆ 67,885 ವೋಟ್ ತೃಪ್ತಿಯಾದ್ರೆ ಇಲ್ಲಿ ಕಾಗೇರಿ ಗಳಿಸಿದ್ದು 1,228,000 ವೋಟ್. ಅಂದ್ರೆ ಬಿಜೆಪಿಗೆ ಬರಪೂರ 32,343 ವೋಟ್ ಲೀಡ್. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಜೆಪಿ ಕೋಟೆ ಒಡೆಯೋಕೆ ಉಳಿ ಹಿಡಿದ ಸಚಿವ ಡಿ ಸುಧಾಕರ್ ಕಥೆಯು ಗೋವಿಂದ. ಸುಧಾಕರ್ ಪ್ರತಿನಿಧಿಸೋ ಹಿರಿಯೂರಿನಲ್ಲೂ ಅರಳಿದ್ದು ಕಮಲ. ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳಗೆ 88,794 ಮತ ಬಂದ್ರೆ ಕೈನ ಬಿಎನ್ ಚಂದ್ರಪ್ಪಗೆ ದೊರೆತಿದ್ದು 82,597 ವೋಟ್. ದಟ್ ಮೀನ್ಸ್ ಕಮಲ 6,197 ಮತ ಮುಂದು. ಹೀಗೆ ಇಲ್ಲಿ ಮಿನಿಮಮ್ 14 ಸಚಿವರು ತಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಕೊಡಿಸೋದ್ರಲ್ಲಿ ಆಗಿದ್ದಾರೆ ವಿಫಲ. ಇಲ್ಲಿ ನಾವು ಹೇಳಿದ್ದು ಕಾಂಗ್ರೆಸ್ ಸ್ವತಃ 19 ಕ್ಷೇತ್ರಗಳಲ್ಲಿನ ಸ್ಟೋರಿ. ಕಾಂಗ್ರೆಸ್ ಗೆದ್ದ ಕಡೆಯೂ ಸ್ವಕ್ಷೇತ್ರದಲ್ಲಿ ಹಿನ್ನಡೆ ಅನುಭವಿಸಿದ ಲೀಸ್ಟು ಇದೆ. ಆದರೆ ಆ ಸಚಿವರು ಹೊಣೆ ಹೊತ್ತ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋ ಕಾರಣ ತವರು ಕ್ಷೇತ್ರದಲ್ಲಿ ಹಿನ್ನಡೆ ಇದ್ರೂ ಅದು ಮಾಫಿ. ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದ ಸಿಎಂ ಡಿಸಿಎಂ ಇಲ್ಲಿ ಸಚಿವರಿಗೆ ಕೊಟ್ಟ ಒನ್ ಅಂಡ್ ಓನ್ಲಿ ಟಾಸ್ಕ್ ಅಂದ್ರೆ ಗೆಲುವು. ಮೊದಲೇ ಸಚಿವ ಸಂಪುಟ ಸೇರೋಕೆ ಉದ್ದುದ್ದ ಕ್ಯೂ ಇರೋದ್ರಿಂದ ಇಲ್ಲಿ ಸಿಎಂ ಕೂಡ ಸಚಿವರ ಶಕ್ತಿ ಅಳಿಯೋಕೆ ಮಾನದಂಡ ಮಾಡಿಕೊಂಡಿದ್ದು ತಮ್ಮ ಲೋಕಸಭಾ ಕ್ಷೇತ್ರಗಳ ಗೆಲುವು. ಅಂದ್ರೆ 19 ಕಡೆ ಸೋತಿರೋ ಕಾಂಗ್ರೆಸ್ಗೆ ಈಗ 14 ಸಚಿವರು ತಮ್ಮ ಊರಲ್ಲೇ ಲೀಡ್ ಕೊಡಿಸುವಲ್ಲಿ ಸಕ್ಸಸ್ ಆಗದ ಕಾರಣ ಇವರೆಲ್ಲರ ತಲೆ ಮೇಲೆ ತೂಗಿದೆ ಕೋಕ್ ಕತ್ತಿ. ಹಾಗೆಯೇ ಮಂತ್ರಿಗಿರಿಗಾಗಿ ಇನ್ನಿಲ್ಲದ ಲಾಬಿ ನಡೆಸಿರೋ ಆಕಾಂಕ್ಷಿಗಳು ಸಹ ಹೇಗೆ ಸೋತ ಸಚಿವರ ಸ್ಥಾನದ ಮೇಲೆಯೇ ಇಟ್ಟಿದ್ದಾರೆ ಕಣ್ಣು. ಹೀಗಾಗಿಯೇ ಸಿಎಂ ಡಿಸಿಎಂಗೆ ಈಗ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡೋ ಅನಿವಾರ್ಯತೆ. ಯಾರನ್ನಪ್ಪ ತೆಗೆಯೋದು ಅಂತ ಚಿಂತೆಯಲ್ಲಿದ್ದ ಸಿದ್ದುಗೆ ಈಗ ಕಂಡ ದಾರಿ ಸೋತವರ ತಲೆದಂಡ. ಹಾಗೆಂದ ಮಾತ್ರಕ್ಕೆ ಸೋಲುಂಡ ಕ್ಷೇತ್ರಗಳ ಉಸ್ತುವಾರಿ ಹೊತ್ತ ಎಲ್ಲ ಸಚಿವರನ್ನ ಖಾಲಿ ಮಾಡಿಸೋದು ಅಸಾಧ್ಯದ ಕೆಲಸ. ಏಕೆಂದ್ರೆ ಈ ಲಿಸ್ಟ್ನಲ್ಲಿ ಕಾಣಿಸೋದು ಸಣ್ಣ ಪುಟ್ಟ ಸಚಿವರ ಹೆಸರಲ್ಲ. ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಕೆಎನ್ ರಾಜಣ್ಣ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ರಾಮಲಿಂಗ ರೆಡ್ಡಿಯಂತಹ ಪ್ರಭಾವಶಾಲಿ ಸಚಿವರು. ಹೀಗಾಗಿ ಇಲ್ಲೂ ಅಳೆದು ತೂಗಿಯೇ ಲೆಕ್ಕ ಹಾಕಬೇಕಾಗಿರೋ ಸಿದ್ದು ಇದರಲ್ಲಿರುವ ವೀಕ್ ಸಚಿವರನ್ನ ಕಿತ್ತೆಸೆದ್ರೂ ಅಚ್ಚರಿಯಿಲ್ಲ, ಹೊಸಬರಿಗೆ ಅವಕಾಶದ ನೆಪದಲ್ಲಿ. ಟಿಕೆಟ್ ಹಂಚಿಕೆ ವೇಳೆ ಇಲ್ಲ ಸಲ್ಲದ ನೆಪ ಹೇಳಿ ಸ್ಪರ್ಧೆಗೆ ಹಿಂದೇಟು ಹಾಕಿದ್ದ ಸಚಿವರಿಗೆ ಈಗ ಶುರುವಾಗಿದೆ ಪೀಕಲಾಟ. ಅಟ್ಲೀಸ್ಟ್ ಅವರವರ ಕ್ಷೇತ್ರಗಳಲ್ಲಿ ಗೆಲ್ಲಿಸಿಕೊಳ್ಳುವುದರಲ್ಲಿ ಫೇಲ್ ಆಗಿದ್ದೇ ಬಂತು, ಆಕಾಂಕ್ಷಿಗಳಲ್ಲಿ ಮೂಡಿಸಿದೆ ಜಾಕ್ಪಾಟ್ ಕನಸು. ಕ್ಷೇತ್ರ ಗೆದ್ದು ಕೊಡದ ಸಚಿವರಿಗೆ ಕಾದಿದೆ ತಲೆ ದಂಡದ ಆತಂಕ. ಅದರಲ್ಲೂ ಯಾರಿಗೆಲ್ಲ ಬ್ಯಾಡ್ ಲಕ್, ಇದಕ್ಕಾಗಿ ಕೆಲ ದಿನ ಕಾದ್ರೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು
ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.